ಚಾಮರಾಜಪೇಟೆಯಲ್ಲಿ ಖಾಸಗಿ ಬಸ್ ಚಾಲಕರಿಂದ ದರ್ಪ ಮೆರಿತಾ ಇದ್ದಾರೆ ಅನ್ನುವಂಥ ಆರೋಪ. ಎಲ್ಲೇ ಅಂದ್ರಲ್ಲಿ ಬಸ್ ನುಗ್ಗಿಸ್ತಾ ಇದ್ದಾರೆ ಖಾಸಗಿ ಬಸ್ನ ಚಾಲಕರು. ಒಳ ರಸ್ತೆಗಳಲ್ಲಿ ಬಸ್ ಬಂದಿರೋದನ್ನ ಪ್ರಶ್ನೆ ಮಾಡಿದ್ರೆ ದರ್ಪ ತೋರ್ತಾ ಇದ್ದಾರೆ. ಯಾರು ಪ್ರಶ್ನೆ ಮಾಡ್ತಾರೆ, ಹಾಗೆ ಪ್ರಶ್ನೆ ಮಾಡಿದ ವ್ಯಕ್ತಿ ಮೇಲೆ ಬಸ್ ಹತ್ಸೋದಕ್ಕೆ ಮುಂದಾಗಿದ್ದಾನೆ ಚಾಲಕ. ದರ್ಪ ಅಲ್ಲ, ಇದು ದುರಹಂಕಾರ, ಅದಕ್ಕೂ ಮೀರಿದ್ದು ಅಂತೇನಾದ್ರೂ ಹೇಳಬೇಕು. ಯಾಕೆ ಇಲ್ಲಿ ಈ ತರ ಅಡ್ಡದಿಡ್ಡಿ ಬಸ್ ಚಲಾಯಿಸ್ತಾ ಇದೆಯಾ ಅಂದ್ರೆ ಕೇಳಿದವ್ರ ಮೇಲೆ ಬಸ್ ಹತ್ಸೋದಕ್ಕೆ ಹೋಗೋದು. ಚಾಮರಾಜಪೇಟೆ 4ನೇ ಮುಖ್ಯ ರಸ್ತೆ 8ನೇ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ. ಮುಖ್ಯ ರಸ್ತೆ ಬಿಟ್ಟು ಒಳ ರಸ್ತೆಯಲ್ಲಿ ಬಸ್ ಚಾಲಕರು ನುಗ್ತಾರಂತೆ. ಅಲ್ಲೆಲ್ಲ ಬಸ್ಗಳು ಸಂಚರಿಸುವಷ್ಟು ದೊಡ್ಡ ರಸ್ತೆಗಳಿರಲ್ಲ, ಬಡಾವಣೆಗಳು, ಚಿಕ್ಕದಾದ ರಸ್ತೆಗಳಿರುತ್ತೆ. ಮನೆ ಮುಂಭಾಗ ವಾಹನಗಳು ನಿಲ್ಲಿಸಿರ್ತಾರೆ, ಮಕ್ಕಳು ಓಡಾಡ್ತಾ ಇರ್ತವೆ, ಬಸ್ಗಳು ಬರೋ ಹಾಗಿಲ್ಲ ಅಲ್ಲೆಲ್ಲ. ಆದರೆ ಇವ್ರುಗಳು ಮೇನ್ ರೋಡಲ್ಲಿ ಹೋದರೆ ಅಲ್ಲಿ ಸಿಗ್ನಲ್ ಸಿಗುತ್ತೆ, ಟ್ರಾಫಿಕ್ ಇರುತ್ತೆ. ಈ ಬೈಕ್ ಸವಾರರಾದರೆ ಗಲ್ಲಿ ರೋಡಲ್ಲಿ ನುಗ್ಗಿಸ್ಕೊಂಡು ಶಾರ್ಟ್ ಕಟ್ಟು ಅಂತ ಹೋಗ್ತಾರೆ ಸಿಗ್ನಲ್ಗಳನ್ನು ಅವಾಯ್ಡ್ ಮಾಡೋಕ್ಕೆ. ಚಾಮರಾಜಪೇಟೆಯಲ್ಲಿ ನೋಡಿದರೆ ಬಸ್ಗಳದು ಅದೇ ಹಣೆ ಬರ. ಒಳಗಡೆ ಸಂದಿಗೊಂದಿಗಳಲ್ಲಿ ನುಗ್ಗಿಸ್ಕೊಂಡು ಬರ್ತಾರೆ. ಪ್ರಶ್ನೆ ಮಾಡಿದ್ರೆ ದರ್ಪ, ಕೇಳಿದವ್ರ ಮೇಲೆ ಬಸ್ ಹತ್ಸೋದಕ್ಕೆ ಹೋಗೋದು, ಗಲಾಟೆ ಮಾಡೋದು. ಗಾಡಿಗೆ ಟಚ್ ಮಾಡ್ಕೊಂಡು ಹೋಗ್ತಾರೆ, ಆದರೂ ಕೂಡ ಕೇಳಿದ್ರೆ ಏನು ಡೋಂಟ್ ಕೇರ್ ಅನ್ನೋ ಆ್ಯಟಿಟ್ಯೂಡ್ ಬಸ್ ಚಾಲಕರದ್ದು. ಇಂಥ ಅತಿರೇಕದ ವರ್ತನೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಈ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿರೋದು. ಯಾಕೆ ಇಲ್ಲಿ ಬರ್ತೀರಾ, ಇಲ್ಲಿ ಬರೋ ಹಾಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಆವಾಜ್ ಹಾಕ್ತಾರೆ ನಮ್ಮ ಮೇಲೆ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಸೊ CCTVಯಲ್ಲಿ ರೆಕಾರ್ಡ್ ಆಗಿರೋ ದೃಶ್ಯ ಗಮನಿಸ್ತಾ ಇದ್ದೀರಾ? ಅಥವಾ ಒಬ್ಬ ಬಸ್ಗೆ ಅಡ್ಡ ನಿಂತು ಪ್ರಶ್ನೆ ಮಾಡ್ತಿದ್ದಾನೆ, ಇಲ್ಲಿ ಯಾಕೆ ಬಂದೆ ನೀನು ಅಂತ. ನೋಡಿ, ಅವನು ದಾರಿ ಹೋಗ್ಕ, ಅವನು ಆ ಬಸ್ಗೆ ಅಡ್ಡ ನಿಂತು ಚಾಲಕನ ಪ್ರಶ್ನೆ ಮಾಡ್ತಿದ್ದಾನೆ, ಈ ರೋಡಲ್ಲಿ ಯಾಕಪ್ಪ ಬರ್ತೀಯ ನೀನು ಅಂತ. ಅವನೇನು ಡೋಂಟ್ ಕೇರ್ ಅನ್ನೋ ಥರ ಬಸ್ಸಿಗೆ ಅಡ್ಡ ನಿಂತಿದ್ರು ಪರವಾಗಿಲ್ಲ ಅಂತ ಹಾಗೆ ಬಸ್ ಮುಂದಕ್ಕೆ ಬಿಡ್ತಿದ್ದಾನೆ. ಅಂದರೆ ನೀನು ಸೈಡ್ಗೆ ಹೋಗಲಿಲ್ಲ ಅಂದರೆ ನಿನ್ನ ಮೇಲೆ ಹತ್ತಿಸ್ತೀನಿ ಬಸ್ಸು, ಸೈಡಿಗೆ ಬಾ ಅನ್ನೋ ಥರ ದರ್ಪ ಮೆರಿತಾ ಇರೋದು ಅವನು. ಕೊನೆಗೂ ಆ ವ್ಯಕ್ತಿ ಸೈಡಿಗೆ ಬರ್ತಾರೆ. ಅವ್ರು ಏನು ಪ್ರಶ್ನೆ ಮಾಡಿದರು, ಏನೇ ಹೇಳಿದ್ರು, ಆತ ಅವನ ಪಾಡಿಗೆ ಅವನು ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ.